ಸುಧಾರಿಸಿದೀವಿ ಅಂತ ಯಾವ ಮಟ್ಟದಲ್ಲಿ ಸುಧಾರಿಸಿದೀವೋ ಗೊತ್ತಲ್ಲ. ಇನ್ನೂ ಕೂಡ ಮಕ್ಕಳಲ್ಲಿ, ಇನ್ನೂ ಚಿಕ್ಕ ಹಸು ಕಂದಮ್ಮಗಳಲ್ಲಿ ಶೋಷಣೆ ನಡೀತಾ ಇದೆ. ಆ ಕಾಲದಲ್ಲಿ ಶೋಷಣೆ ನಡೀತಾ ಇರಲಿಲ್ಲ. ಇವತ್ತು 10 ವರ್ಷ, 15 ವರ್ಷ, 16 ವರ್ಷ, 17 ವರ್ಷ ಮಕ್ಕಳಲ್ಲಿ ಶೋಷಣೆ ನಡೀತಾ ಇದೆ. ತಂದೆಯ ವಯಸ್ಸಿನವರು, ಅಣ್ಣನ ವಯಸ್ಸಿನವರು, ಮಕ್ಕಳು, ಇಬ್ಬರು ಮಕ್ಕಳಾಗಿರುವಂಥವ್ರು ಕೂಡ ಅಮಾಯಕರ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಬಲಿ ತಗೊಳ್ಳೋ ಅಂಥದ್ದು, ಅವರ ಜೀವನವನ್ನ ಬಲಿ ತಗೊಳ್ಳೋ ಅಂಥದ್ದು, ಅವರ ಆಸೆ, ಭವಿಷ್ಯ, ಅವರ ಯಾವ ರೀತಿ ಇರಬೇಕು, ಅವ್ರ ಜೀವನನ ಯಾರು ಜೀವನವನ್ನ ಕಟ್ಟಬೇಕು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅಮಾಯಕ ಮಕ್ಕಳನ್ನ, ಯಾರೋ ತಂದೆ ಇಲ್ಲದೆ ಇರೋ ಮಗುನ, ತಾಯಿ ಇಲ್ಲದೆ ಇರೋ ಮಕ್ಕಳನ್ನ ಬಲಿ ತಗೋತಾ ಇರ್ತಾರೆ ಅವರ ಆಸೆ ಆಕಾಂಕ್ಷೆಗಳಿಗೆ. ಅಂಥದನ್ನ ತಡೆಗಟ್ಟಬೇಕು ಅಂದ್ರೆ, ಅಂಥದಕ್ಕೆ ಒಂದು ಕ್ರಾಂತಿಯ ಹೆಜ್ಜೆ ಇಡಬೇಕು ಅಂದ್ರೆ ಇಂಥವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ವಿವಿಧ ವೃಂದ ಸಂಘಗಳ ವತಿಯಿಂದ ಇಂದು ಸಾವಿತ್ರಿಬಾಯಿ ಫುಲೆರವರ 193ನೇ ವರ್ಷದ ಜನ್ಮದಿನ, 2024ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೂತನವಾಗಿ ನೇಮಕಾತಿ ಹೊಂದಿರುವ ಜಿಪಿಟಿ ಶಿಕ್ಷಕರಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಗರದ ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್, ಇಒ ಮಂಜುನಾಥ್ ಹರ್ತಿ, ಬಿಇಒ ಮಣಿವೆಂಕಟ ರಾಮಾಚಾರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಕಾರ್ಯದರ್ಶಿ ಕೃಷ್ಣಮೂರ್ತಿ, ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾದ ಸರಸ್ವತಮ್ಮ, ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘದ ಅಧ್ಯಕ್ಷರಾದ ಮಲ್ಲಿಕಾ, ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ, ಎಪಿಎಂಸಿ ಅಧ್ಯಕ್ಷರಾದ ವಿಜಯರಾಘವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷರಾದ ರಾಜಗೋಪಾಲಗೌಡ, ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾಲ್ತೇಶ್, ಅಶ್ವಥ್, ಸತೀಶ್ ಬಾಬು, ಗಿರೀಶ್, ಸುರೇಶ್, ಕೇಶವರೆಡ್ಡಿ, ನಾಗವೇಣಿ, ಗಂಗಾಧರ್, ನರಸಿಂಹಮೂರ್ತಿ, ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲ ಮಹಿಳಾ ಶಿಕ್ಷಕರೇ, ಹಾಗಾಗಿ ನಾವು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನ, ಜನ್ಮದಿನೋತ್ಸವನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಆ ಗೌರವ ಅವರಿಗೆ ಸಲ್ಲಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಇದನ್ನ ಹಮ್ಮಿಕೊಂಡಿದ್ದೀವಿ. ಇದು ಬರೀ ನಮ್ಮ ಕನಸಲ್ಲ, ಇದು ಇವತ್ತು ನಮ್ಮ ಜೊತೆ ಇಲ್ಲ ದಿವಂಗತ ವಿನೋದ್ ಬಾಬು ಅವರ ಒಂದು ಕನಸು. ಯಾವಾಗಲೂ ಅವರು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನ ನಾವು ಕಳೆದ 3-4 ವರ್ಷಗಳ ಹಿಂದೆ ಬೆಮ್ಮಲ್ ರಂಗಮಂದಿರದಲ್ಲಿ ಮಾಡಿದ್ವಿ, ಬಹಳ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ನಂತರ ಮಾಡ್ಲಿಕ್ಕೆ ಕೋವಿಡ್ ಮತ್ತೊಂದು ಕಾರಣಗಳಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ಕಳೆದ ವರ್ಷ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ್ರು, ಅದು ಯಾಕೋ ಕೂಡ್ ಬರ್ಲಿಲ್ಲ. ಈ ವರ್ಷ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಕನ್ಸ್ಕೊಂಡಿದ್ರು, ಆದ್ರೆ ಯಾಕೋ ಗೊತ್ತಿಲ್ಲ, ವಿಧಿ ಅವರು ನಮ್ಮ ಜೊತೆ ಇರ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿ ಅವರ ಕನಸನ್ನ ನನಸು ಮಾಡಬೇಕು ಅಂತೇಳಿ ಇವತ್ತು ನಾವು ಯಾವಾಗಲೂ ಬರೀ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರ ಸಂಘದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಜೋಡಿಸ್ಕೊಂಡು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅವರ ಕನಸು ನನಸಾಗ್ಬೇಕು ಅಂತೇಳಿ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಬಹಳಷ್ಟು ಮಾತೆಯರು ಇವತ್ತು ನಮ್ಮ ಮುಂದೆ ಇದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಸಂಘಟನೆ ಬಗ್ಗೆ ಹೇಳಬೇಕು ಅಂದ್ರೆ ಕೆಜಿಎಫ್ ವಿಶೇಷ. ಇಲ್ಲಿ ಸರ್ಕಾರಿ ನೌಕರ ಸಂಘದ ಜೊತೆಗೆ ಎಲ್ಲ ಸಂಘಟನೆಗಳು, ಬೇರೆ ತಾಲೂಕನ್ನ ಉದಾಹರಣೆಗೆ ತಗೊಂಡಾಗ ಒಂದೊಂದು ಸಂಘಟನೆ ಬೇರೆ ಬೇರೆ ದಾರಿಯಲ್ಲಿ ಇರ್ತದೆ, ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಎಲ್ಲ ಸಂಘಟನೆಗಳು ಒಟ್ಟಿಗೆ, ಸರ್ಕಾರಿ ನೌಕರ ಸಂಘ ಮಾತೃ ಸಂಘ ಜೊತೆಗೆ ಎಲ್ಲ ಸಂಘಟನೆಗಳು ಜೊತೆಯಲ್ಲಿ ಇರ್ತಕ್ಕಂಥದ್ದು, ಏನೇ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ಕೂಡ್ಕೊಂಡು ಒಂದೇ ತಾಯಿಯ ಮಕ್ಕಳಂತ ನಾವೆಲ್ಲ ಇರ್ತಕ್ಕಂಥದ್ದು ವಿಶೇಷ. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಮ ಕೆಜಿಎಫ್ ನಿಂದ ತಮಿಳು ಶಿಕ್ಷಕರು ಏನು ಪಿಟಿಆರ್ ರೇಷಿಯೋದಲ್ಲಿ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ವರ್ಗಾವಣೆಗೊಂಡಿದ್ರು. ಅವರನ್ನ ಬಹುಶಃ ನನಗೆ ಎಲ್ಲರೂ ಹೇಳಿದ್ರು ಅದು ಸಾಧ್ಯ ಆಗೋದೇ ಇಲ್ಲ ಅಂತ, ಬಹಳಷ್ಟು ಅಧಿಕಾರಿಗಳು ಅವರು ಇವರು ಹೇಳಿದ್ರು ನನಗೆ. ಆದ್ರೆ ಅದನ್ನ ಸಾಧ್ಯ ಮಾಡಿ ತೋರಿಸಿದ್ರು ನಮ್ಮ MLA ಮೇಡಮ್. ಅವರಿಗೆ ಎಲ್ಲಿಗೆ ಸುಮಾರು ವಿಧಾನಸೌಧ ಮಿನಿಸ್ಟರ್ ಹತ್ರ ಆಗಿರ್ಬೋದು, ಅಧಿಕಾರಿಗಳ ಹತ್ರ ಆಗಿರ್ಬೋದು, ಒಂದು 10-15 ಬಾರಿ ಓಡಾಡಿರ್ತಾರೆ ನಮ್ಮ ಮೇಡಮ್ ಅವರು. ಅದು ಆಗೋವರೆಗೂ ನಮ್ಮ ಮೇಡಮ್ ಅವರು ಬಿಡ್ಲಿಲ್ಲ. ಸೊ ಇವತ್ತು ನಮ್ಮ ತಾಲೂಕಿನಲ್ಲಿ ಆ ಶಿಕ್ಷಕರು, ತಮಿಳು ಶಿಕ್ಷಕರು 8 ಜನ ಬಂದು ಇವತ್ತು ನಮ್ಮ ತಾಲೂಕಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇದು ನಮ್ಮ ಸಂಘಟನೆಗೆ ಮೇಡಮ್ ಅವರು ಕೊಡ್ತಾ ಇರ್ತಕ್ಕಂಥ, ಸಂಘಟನೆ ಜೊತೆಗೆ ಸೇರಿಸಿಕೊಂಡು ಶಿಕ್ಷಕರಿಗೆ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ನೌಕರರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಕೆಲವೊಂದು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನೌಕರರ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಸ್ಪಂದಿಸ್ತಕ್ಕಂಥ ಉದಾರವಾಗಿರ್ತಕ್ಕಂಥ ಒಂದು ಮನೋಭಾವ ಅವರಲ್ಲಿದೆ. ಆದ್ರೆ ಮೇಡಮ್ ಅವರು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಬದ್ಧತೆಯಿಂದ ಕೆಲಸ ಮಾಡಬೇಕು. ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ದಯವಿಟ್ಟು ನಾವೆಲ್ಲರೂ ಕೂಡ, ನನ್ನನ್ನು ಒಳಗೊಂಡು ನಾವೆಲ್ಲ ಕೂಡ ನಮ್ಮ ಇಲಾಖೆಗಳಲ್ಲಿ, ನಮ್ಮ ಕ್ಷೇತ್ರ, ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ
ನಾವು ಬದ್ಧತೆಯಿಂದ ಕೆಲಸ ಮಾಡಿದ್ದೇ ಆದಲ್ಲಿ ಮೇಡಮ್ನವರ ಸಂಪೂರ್ಣ ಸಹಕಾರ ನಮಗಿರುತ್ತೆ. ಏನೇ ಕಷ್ಟ ಬಂದ್ರು ಅವ್ರು ನಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಒಗ್ಗಟ್ಟಾಗಿ ನೌಕರರ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಹೀಗೆ ಮುಂದುವರಿಯಲಿ ಅಂತಕ್ಕಂಥ ಆಶಾಭಾವನೆಯಿಂದ ನೌಕರರ ಸಂಘದ ಅಧ್ಯಕ್ಷರು ಒಂದೆರಡು ನುಡಿಗಳನ್ನ ನುಡಿದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಮುನಿರತ್ನಂ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ವಹಿಸುತ್ತಿದ್ದೇವೆ. ಎಂತೆಂಥ ಮಹನೀಯರು ಮಹಿಳೆಯರು ಈ ದೇಶದಲ್ಲಿ ಹುಟ್ಟಿ ಬೆಳೆದು ತಮ್ಮ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅಂದ್ರೆ, ರಾಜಕೀಯ ಕ್ಷೇತ್ರದಲ್ಲಿ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಸೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ENA ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿದ್ದರು. PT ಉಷಾ ಜಿಂಕೆ ಓಟದ ಜಿಂಕೆ ಆಗಿದ್ರು. ನಮ್ಮ ಸರೋಜಿನಿ ನಾಯ್ಡು ಪ್ರಪ್ರಥಮ ಮಹಿಳಾ ಪೈಲಟ್ ಆಗಿದ್ರು. ಮೇರಿ ಕಾನ್ ಅಂತಕ್ಕಂಥವರು ಕುಸ್ತಿಪಟು ಆಗಿ ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ ಅಂತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಪಡೆದರು. ಅದರ ಜೊತೆಗೆ ಸಾಲಮರ ತಿಮ್ಮಕ್ಕ ಪರಿಸರ ಸಂರಕ್ಷಣೆ ಮಾಡತಕ್ಕಂಥ ಮಹಾ ಮಹಿಳೆಯರು. ಈ ಒಂದು ಇತಿಹಾಸ ನೋಡಿದಾಗ ನಮ್ಮ ಸನಾತನ ಧರ್ಮದಲ್ಲಿ 4 ಜನ ಮಹಾಮಾತೆಯರು: ಸೀತೆ, ದ್ರೌಪದಿ, ಸತಿ ಸಾವಿತ್ರಿ, ಸತ್ಯ ಅನುಸೂಯ. ಎಂತ ಮಹನೀಯ ಮಹಿಳೆಯರು. ಅವರ ಅಂಶಗಳನ್ನ ಬಹುಶಃ ಸಾವಿತ್ರಿಬಾಯಿ ಫುಲೆ ರವರು 1831ರಲ್ಲಿ ಜನ್ಮ ಪಡೆದು ಈ ಒಂದು ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸುಮಾರು 66 ವರ್ಷಗಳ ಕಾಲ ಬದುಕಿ ತನ್ನ ಬದುಕಿನಲ್ಲಿ ಎಂತೆಂಥ ಒಂದು ಸಾಧನೆಗಳನ್ನು ಸಾಧಿಸಿದ್ದಾರೆ ಅನ್ನೋದ್ರಲ್ಲಿ ಹೇಳೋಕೆ ಒಂದು ದಿನ ಸಾಕಾಗೋದಿಲ್ಲ. ಆದ್ರೆ ಇವರು 8 ವರ್ಷ ವಯಸ್ಸಿದ್ದಾಗ 13 ವರ್ಷ ವಯಸ್ಸಿನ ಜ್ಯೋತಿ ಬಾಪಲೆ ಅವರನ್ನ ಇವರು ವಿವಾಹವಾಗ್ತಾರೆ. ಆದ್ರೆ ವಿವಾಹ ಆದ ನಂತರ ಜ್ಯೋತಿ ಬಾಪಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವರನ್ನು ಓದಿಸ್ತಾರೆ. ಬಹುಶಃ ಇಲ್ಲಿ ವಯಸ್ಸು ವರ್ಷ ಆಗುತ್ತೆ. ಒಂದು ಹೆಣ್ಣು ಇಷ್ಟು ಬೆಳಿಬೇಕಾದ್ರೆ ಪುರುಷರೂ ಸಹ ಸಹಾಯ ಮಾಡಿದಾಗ ಮಾತ್ರ ಸಾವಿತ್ರಿಬಾಯಿ ಫುಲೆ ಇಷ್ಟು ಅದ್ಭುತವಾಗಿರತಕ್ಕಂತಹ ಒಂದು ವಿದ್ಯಾಭ್ಯಾಸ ಮಾಡ್ತಾ ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನೆಸುತ್ತಾ ಅವರಿಗೂ ಗೌರವ ಪೂರ್ವಕವಾದ ನಮನಗಳನ್ನು ಹೇಳ್ತಾ ಅವರ ಸಾಧನೆಯನ್ನು ಮೆಲುಕು ಹಾಕ್ತಾ ಅವರ ಜೀವನ ಚರಿತ್ರೆಯನ್ನು ಆ ಪುಟಗಳಲ್ಲಿ ತಿಳಿದುಕೊಂಡು ಬರ್ತಾ ಇದ್ದಾಗ 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಜನವರಿ 3ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸ್ತಾರೆ. ಸಮಾನತೆಯನ್ನು ಮತ್ತು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಚರಿತ್ರೆ ಹೇಳ್ತಾ ಇದೆ. ಆದರೆ ನಾನು ಹೇಳ್ತೀನಿ, ಸಾವಿತ್ರಿಬಾಯಿ ಫುಲೆ ಅನ್ನೋರು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಾದಮೇಲೆ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳನ್ನು, ಸಾವಿತ್ರಿಬಾಯಿ ಫುಲೆ ಅಂತ ಹೆಣ್ಣು ಮಕ್ಕಳನ್ನು ಜನನ ಅಂದರೆ ಅವರಿಗೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ಅಷ್ಟೇ ಶಿಕ್ಷಕಿಯರನ್ನು ಸಮಾನವಾಗಿ ನೋಡಬೇಕು ಅಂತಂದರೆ ಸಮಾನವಾದ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಅಂದರೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸೇವೆಯನ್ನು ನಾವು ನೋಡ್ತಾ ಇದ್ದೀವಿ. ಅವ್ರ ಮುಖಾಂತರ ಅವರ ಹೆಜ್ಜೆ, ಅವರ ದಾರಿಯನ್ನು ಅನುಸರಿಸುವಂಥ ಬಹಳ ಜನ ಶಿಕ್ಷಕಿಯರನ್ನ ನಾವು ಅದೇ ದಾರಿಯಲ್ಲಿ ನೋಡುವಂಥದ್ದು, ಗೌರವಿಸುವಂಥದ್ದು, ಮಾಡುವಂಥದ್ದು ಇದು ಒಂದು ಕಾರ್ಯಕ್ರಮ ಆಗಿದೆ. ಹಿಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಇಂತಹ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ. ನಿಮಗೆ ಈ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಈ ಆಡಿಟೋರಿಯಂ ಯೋಗ್ಯವಾಗೂ ಇಲ್ಲ, ಸಾಕು ಆಗಲ್ಲ. ಬರುವಂಥ ದಿನಗಳಲ್ಲಿ ನಿಮಗೆ ಯೋಗ್ಯವಾಗಿರುವಂಥದ್ದು ಅಂದರೆ ನೀವು ಎಷ್ಟೋ ಜನ ಶಿಕ್ಷಕರು ಈ ಸೇವೆಯಲ್ಲಿ ಯಾವ ರೀತಿ ನೀವು ಇರ್ತೀರಾ ಅಂದರೆ ಇದು ಒಂದು ಸೇವೆ ಅಲ್ಲ, ಇದು ಒಂದು ತಪಸ್ಸು ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆ ಅಂತಂದರೆ ಶಿಕ್ಷಣ ಕ್ಷೇತ್ರ ಒಂದೇ ಒಂದು ಕ್ಷೇತ್ರ ಪವಿತ್ರವಾಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ನೀವು ಮಾಡಲೇಬೇಕು ಅಂತ ನಾನು ಹೇಳ್ತೀನಿ.
ಯಾವ ಕ್ಷೇತ್ರ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ವಾದ ವಿವಾದಗಳಾಗುತ್ತೆ, ಅಪವಾದಗಳನ್ನು ಹೊರಿಸ್ಕೋತಾರೆ. ಶಿಕ್ಷಣ ಕ್ಷೇತ್ರ ಮಾತ್ರ ಯಾವತ್ತೂ ಕೂಡ, ಇವತ್ತು ಮುಂದೆ ಭವಿಷ್ಯದಲ್ಲೂ ಕೂಡ ಅಪವಾದಗಳನ್ನು ಹೊರಿಸ್ಕೊಳ್ದೇ ಇರುವಂಥ ಪವಿತ್ರತೆಯನ್ನು ಕಾಪಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂತ ನಾನು ಆಶಿಸ್ತೀನಿ. ಅದು ನನ್ನ ಮನಸ್ಪೂರ್ವಕವಾಗಿರುವಂಥ ಅಭಿಪ್ರಾಯ. ಶಿಕ್ಷಕರು, ಗುರುಗಳು ಅಂದರೆ ಒಂದು ಪವಿತ್ರತೆ ಇದೆ. ಗುರುವಿಗೆ ಸಾಧನೆ ಮಾಡಲೇಬೇಕು ಅನ್ನೋವಂಥದ್ದು ಮನಸ್ಸಿಗೆ ಬಂದರೆ ಆ ಶಿಕ್ಷಕರ ಜೀವನ ಎಲ್ಲೋ ಮುಟ್ಟುತ್ತೆ. ಅದಾದಮೇಲೆ ಶಿಕ್ಷಕರ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ತಮ್ಮಲ್ಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಎಂಥ ಉತ್ತಮವಾಗಿರುವಂಥ ಭವಿಷ್ಯ ಕೊಡುವಂಥ ನಿಮಗೆ ಆ ದೇವ್ರು ಏನು ವರ ಕೊಟ್ಟಿದ್ದಾರೆ ಅಂದರೆ ಜ್ಞಾನ ಸರಸ್ವತಿ ನಿಮ್ಮಲ್ಲಿ ಇರ್ತಾರೆ. ನಾವು ದೇವರನ್ನು ಆರಾಧಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರ್ತಾಳೆ. ಆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗೆ ವಿದ್ಯಾಜ್ಞಾನ ಅಂದರೆ ತಿಳುವಳಿಕೆ ಜ್ಞಾನ ಇರಲ್ಲ, ಸಾಮಾನ್ಯ ಜ್ಞಾನ ಇರಲ್ಲ, ವಿದ್ಯೆಯ ಅರಿವಿರಲ್ಲ. ರೈತರಿರ್ತಾರೆ, ಬಡವರಿರ್ತಾರೆ. ಆ ತಂದೆ ತಾಯಿಯ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯವನ್ನು ಏನಾದರೂ ಕೊಡಿಸೋದಕ್ಕೆ, ಏನಾದರೂ ಸಾಧನೆ ಮಾಡುವಂಥ ಒಂದು ಆಲೋಚನೆ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ. ಅದರಲ್ಲಿ ಶಿಕ್ಷಕರು, ಗುರುಗಳು ವಿಶೇಷವಾಗಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತೀನಿ. ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಭವಿಷ್ಯವನ್ನು ಕೊಡ್ತಾರೆ. ವಿದ್ಯೆಯನ್ನು ಕೊಡಿ, ಬೇರೆ ಯಾವುದೇ ಆಸ್ತಿಯನ್ನು ಕೊಡಬೇಡಿ. ಹೆಣ್ಮಕ್ಳಾಗಿರಲಿ, ಗಂಡು ಮಕ್ಕಳಾಗಿರಲಿ, ವಿದ್ಯೆಯನ್ನು ಮಾತ್ರ ದಾನ ಮಾಡಿ. ಆ ವಿದ್ಯೆ ಜೀವನದಲ್ಲಿ ಬೇರೆ ಎಲ್ಲ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನೋವಂಥದ್ದನ್ನು ನೀವು ಎಷ್ಟು ಆ ಅರಿವಿನಿಂದ ಮಾತಾಡ್ತೀರಾ, ಆ ತಿಳುವಳಿಕೆಯಿಂದ ಜ್ಞಾನವನ್ನು ಕೊಡ್ತೀರಾ, ಆ ಮಕ್ಕಳಿಗೆ ನೀವು ಮಾಡೋ ಸೇವಾ ಮನೋಭಾವದ ಈ ಸೇವೆ ಅವರ ಭವಿಷ್ಯವನ್ನು ಕಟ್ಟುತ್ತೆ. ಇಡೀ ದೇಶದ ಗೌರವವನ್ನು ಉಳಿಸುವಂಥ ದಾರಿಯನ್ನು ಮುಟ್ಟಿಸ್ತಾರೆ. ಯಾವಾಗಲೂ ನನಗೆ ಪ್ರಾಥಮಿಕ ಮಟ್ಟದಲ್ಲಿರುವಂಥ ಶಿಕ್ಷಕಿಯರನ್ನ ನೋಡಿದ್ರೆ ಭಾಳ ನನಗೆ ಅವ್ರನ್ನ ನೋಡಿದ್ರೆ ಸಹನೆ, ಸಮಾಧಾನ. ಸ್ವಲ್ಪ ತಿಳುವಳಿಕೆ ಬಂದಾದ್ಮೇಲೆ ಮಕ್ಕಳನ್ನ ತಿದ್ಕೋಬೋದು ಅಂತ ಹೇಳ್ತಾರೆ. ತಿಳುವಳಿಕೆ ಏನೂ ಇಲ್ಲದೆ ಇರುವಂಥ ಮಕ್ಕಳನ್ನ ತಿದ್ದೋದು, ಅವ್ರನ್ನ ಓದೋದ್ರ ಕಡೆ ಅವರ ಜ್ಞಾನ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆಟ ಆಡಿದ್ರೆ ಸಾಕು, ತೀಟೆ ಮಾಡಿದ್ರೆ ಸಾಕು, ಒಬ್ಬರು ಕಾಲು ಎಳೆದ್ರೆ ಸಾಕು, ಒಬ್ಬರನ್ನ ಆ ಥರ ಮನಸ್ಸು ಅಂದರೆ ನಮ್ಮ ಮನಸ್ಸು ನಮ್ಮನ್ನೇ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂಥ ವಯಸ್ಸಲ್ಲಿ ಆ ಮಕ್ಕಳನ್ನ ತಿದ್ದಿ ದಡ ಸೇರಿಸ್ತಿರಲ್ಲ, ಅದರಿಂದ ನಿಮ್ಮ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ. ನಾವು ನೋಡ್ತೀವಿ ಮಕ್ಕಳನ್ನ, ನಾವು 5 ವರ್ಷ 10 ವರ್ಷ ಮಕ್ಕಳನ್ನ ಒಂದು ದಿನ ರಜಾ ಇದ್ದರೆ ನಾವು ಮನೇಲಿ ಸುಧಾರ್ಸೋಕ್ಕಾಗದೆ ಟಿ ವಿ ನೋಡು ಅಂತ ಹೇಳ್ತಾರೆ ತಂದೆ ತಾಯಿ. ಇಲ್ಲ, ಮೊಬೈಲ್ ತೆಕ್ಕೊಡ್ತಾರೆ ಇವಾಗ, ಮೊಬೈಲಲ್ಲಿ ಗೇಮ್ಸ್ ಆಡಿ ಅಂತ. ಆದರೆ ಮೊಬೈಲ್ನ ಚಟದಿಂದ, ಟಿ ವಿಯ ಚಟದಿಂದ ಆ ಮಕ್ಕಳನ್ನ, ಆ ಮುಗ್ಧ ಮನಸ್ಸರನ್ನು ನೀವು ತಿದ್ದೋ ಅಂಥ ಪ್ರಯತ್ನ ಮಾಡುವಂಥದ್ದು. ನೀವು ಆಕರ್ಷಣೆ ಅಂದರೆ ನಿಮ್ಮ ಆಕರ್ಷಣೆ ಆ ಮಕ್ಕಳಿಗೆ ಯಾವ ಕಡೆ ಗಮನ ಹರಿಸ್ಬೇಕು, ಆ ಮಕ್ಕಳು ಯಾವ ಕಡೆ ಗಮನ ಹರಿಸ್ಬೇಕು ಅನ್ನೋವಂಥ ವಿಚಾರದಲ್ಲಿ ಪ್ರತಿದಿನ ನೀವು ಒಂದು ಏನಂತೀರ ಹೋಮ್ವರ್ಕ್ ಮಾಡ್ಕೋತಿರಲ್ಲ, ಆ ಸೇವೆ ಏನಿದೆ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪಾವಿತ್ರತೆ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಉಳ್ಕೊಂಡಿದೆ, ಬೇರೆ ಎಲ್ಲ ಕ್ಷೇತ್ರದಲ್ಲಿ ಉಳ್ಕೊಂಡಿದೆ ಅಂತ ನಾನು ಹೇಳಲ್ಲ. ಬೇರೆ ಎಲ್ಲ ಕ್ಷೇತ್ರದಲ್ಲಿ ಪಾವಿತ್ರತೆ ಉಳ್ಕೊಂಡಿದೆ ಅಂತ ಹೇಳಲ್ಲ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಆ ಒಂದು ಪದ ಹೇಳ್ತೀನಿ. ನೀವು ಯಾವುದೇ ಕಾರ್ಯಕ್ರಮಗಳು ಮಾಡಿದಾಗ ನಾನು ಹೆಮ್ಮೆಯಿಂದ ಪಾಲ್ಗೊಳ್ಬೇಕು ಅನಿಸೋದು. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಮುಜುಗರ ಮಾಡಿಕೊಳ್ಳದೆ ನಿಮ್ಮ ಜೊತೆ ನನ್ನ ಸಮಯನ ಕಳಿಬೇಕು ಅಂದ್ಕೊಳ್ಳೋದು ನನ್ನ ಅನುಭವಕ್ಕೂ ಮತ್ತು ಈ ಜಾಗದಲ್ಲಿ ನನಗೆ ಮನಸ್ಸಿಗೆಲ್ಲೋ ಒಂದು ಕಡೆ ಸಮಾಧಾನವನ್ನು ತಂದು ಕೊಡುತ್ತೆ. ಆ ಕಾರಣದಿಂದ ನಾನು ಯಾವುದೇ ಕಾರ್ಯಕ್ರಮ ಶಿಕ್ಷಕರು ಕರೆದಾಗ ನಿಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಯಾರೇ ಕರೆದಾಗ ಒಂದು ಮಮಕಾರದಿಂದ ಬರ್ತೀನಿ, ತಾಯಿಯ ಮಮಕಾರದಿಂದ ಬರ್ತೀನಿ. ಏನೇ ಸೇವೆ ಮಾಡಿದ್ರೂ ಕೂಡ ಗುರುಗಳ ಆಶೀರ್ವಾದ ಇರಬೇಕಾಗತ್ತೆ. ನನ್ನ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಗುರುವಿನ ಆಶೀರ್ವಾದದಲ್ಲಿ ಇರುವಂಥ ಶಕ್ತಿ ಬೇರೆ ಯಾವ ಯಶಸ್ಸಲ್ಲೂ ಇರಲ್ಲ. ಯಾವುದೇ ಒಂದು ಯಶಸ್ಸನ್ನು ಸಾಧಿಸ್ಬೇಕಂದ್ರೆ ಗುರುಗಳ ಆಶೀರ್ವಾದ ಇರಬೇಕು, ಶ್ರದ್ಧೆ ಇರಬೇಕು. ಅವರನ್ನು ಹೋಲಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಗುರಿಯನ್ನು ಮುಟ್ಟಬಹುದು. ಹಠ ಇರುತ್ತೆ, ಆದರೆ ಗುರಿ ಮುಟ್ಟಕ್ಕಾಗಲ್ಲ. ಗುರಿ ಮುಟ್ಟಬೇಕಂದ್ರೆ ಗುರುಗಳ ಸಾಧನೆ ನಮಗೆ ಬೇಕಾಗುತ್ತೆ. ಈ ದಿನ ನಾವು ಭಾಳ ಒಳ್ಳೆಯ ವಿಚಾರವನ್ನು ತಗೊತಾ ಇದ್ದೀವಿ. ಇನ್ನೂ ಕೂಡ ಸಮಾಜದಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆ. ಹೇಳ್ತಾ ಇದ್ರು ಸತಿ ಪದ್ಧತಿ ಅಂತ. ಸತಿ ಪದ್ಧತಿ ಬಗ್ಗೆ ಭಾಳ ಚೆನ್ನಾಗಿ BU ಅವರು ಹೇಳ್ತಾ ಇದ್ರು. ಅದು ನಾವೀಗ ಸುಧಾರಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸುಧಾರಿಸಿದ್ದೀವಿ ಅಂತ ಯಾವ ಮಟ್ಟದಲ್ಲಿ ಸುಧಾರಿಸಿದ್ದೀವೋ ಗೊತ್ತಲ್ಲ. ಇನ್ನೂ ಕೂಡ ಮಕ್ಕಳಲ್ಲಿ, ಇನ್ನೂ ಚಿಕ್ಕ ಹಸು ಕಂದಮ್ಮಗಳಲ್ಲಿ ಶೋಷಣೆ ನಡೀತಾ ಇದೆ. ಆ ಕಾಲದಲ್ಲಿ ಶೋಷಣೆ ನಡೀತಾ ಇರಲಿಲ್ಲ. ಇವತ್ತು 10 ವರ್ಷ, 15 ವರ್ಷ, 16 ವರ್ಷ, 17 ವರ್ಷ ಮಕ್ಕಳಲ್ಲಿ ಶೋಷಣೆ ನಡೀತಾ ಇದೆ. ತಂದೆಯ ವಯಸ್ಸಿನವರು, ಅಣ್ಣನ ವಯಸ್ಸಿನವರು
ಮಕ್ಕಳು, ಇಬ್ಬರು ಮಕ್ಕಳಾಗಿರುವಂಥವರು ಕೂಡ ಅಮಾಯಕರ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಬಲಿ ತಗೊಳ್ಳೋ ಅಂಥದ್ದು, ಅವರ ಜೀವನವನ್ನು ಬಲಿ ತಗೊಳ್ಳೋ ಅಂಥದ್ದು, ಅವರ ಆಸೆ, ಭವಿಷ್ಯ, ಅವರ ಯಾವ ರೀತಿ ಇರಬೇಕು, ಅವ್ರ ಜೀವನನ ಯಾರು ಜೀವನವನ್ನು ಕಟ್ಟಬೇಕು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅಮಾಯಕ ಮಕ್ಕಳನ್ನು, ಯಾರೋ ತಂದೆ ಇಲ್ಲದೆ ಇರೋ ಮಗುನ, ತಾಯಿ ಇಲ್ಲದೆ ಇರೋ ಮಕ್ಕಳನ್ನ ಬಲಿ ತಗೋತಾ ಇರ್ತಾರೆ ಅವರ ಆಸೆ ಆಕಾಂಕ್ಷೆಗಳಿಗೆ. ಅಂಥದನ್ನು ತಡೆಗಟ್ಟಬೇಕು ಅಂದರೆ, ಅಂಥದಕ್ಕೆ ಒಂದು ಕ್ರಾಂತಿಯ ಹೆಜ್ಜೆ ಇಡಬೇಕು ಅಂದರೆ ಇಂಥವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ. ಇಂಥವೆಲ್ಲ ಬದಲಾವಣೆ ಆಗಬೇಕು ಅಂದರೆ ಇವತ್ತು ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಒಂದೇ ಒಂದು ಕಾರಣ ಇದೆ. ಒಂದು ಮುಜುಗರನೂ ಇದೆ, ಹಿಂಸೆನೂ ಇದೆ. ಪ್ರತಿಯೊಂದು ಶಿಕ್ಷಕಿ ಕೂಡ ಸಾವಿತ್ರಿಬಾಯಿ ಫುಲೆ ಆಗಬೇಕು. ಪ್ರತಿಯೊಂದು ಹೆಣ್ಮಕ್ಕಳನ್ನು ಕೂಡ ಯಾವ ರೀತಿ ಸುರಕ್ಷಿತವಾಗಿರುವಂಥ ವಾತಾವರಣ ನಾವು ಕೊಡಬೇಕು, ನಾವು ಮಾತ್ರ ಕೊಡಬೇಕು. ಕಾನೂನು ರೀತಿ ಕೊಡ್ತೀವಿ, ಸಂವಿಧಾನದಲ್ಲಿ ಕೊಡ್ತೀವಿ ಅಂತ ಬರೀ ಪುಸ್ತಕದಲ್ಲಿ ಓದ್ತಾ ಇದ್ರೆ ನಾವು ಯಾವತ್ತೂ ಆ ಸುರಕ್ಷತೆಯ ವಾತಾವರಣ ಕೊಡಲಿಕ್ಕೆ ಆಗಲ್ಲ. ನಾವು ಯಾವ ರೀತಿ ವಾತಾವರಣನ ಸೃಷ್ಟಿ ಮಾಡ್ತೀವಿ, ಆ ಸೃಷ್ಟಿ ಮಾಡೋ ವಾತಾವರಣದಲ್ಲಿ ಮಾತ್ರ ಮಕ್ಕಳು ಸುರಕ್ಷತೆಯಿಂದ ಇರಲಿಕ್ಕೆ ಆಗುತ್ತೆ ಅನ್ನುವಂಥ ನಂಬಿಕೆ. ಯಾರೇ ಒಬ್ಬರು ನಮ್ಮನ್ನು ನೋಡೋ ಅಷ್ಟರಲ್ಲಿ, ಗುರುಗಳನ್ನ ನೋಡೋ ಅಷ್ಟರಲ್ಲಿ, ಶಿಕ್ಷಕರನ್ನ ನೋಡೋ ಅಷ್ಟರಲ್ಲಿ, ಶಿಕ್ಷಕಿಯರನ್ನ ನೋಡೋ ಅಷ್ಟರಲ್ಲಿ ಒಂದು ಮಗು ಬಂದು ನಮ್ಮ ಹತ್ರ ಯಾವತ್ತು ತನ್ನ ನೋವನ್ನು ಹೇಳ್ಕೊಳ್ಳುತ್ತೆ, ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಮುಂದೆ ಹೇಳ್ಕೊಳ್ಳುತ್ತೆ ಅಂತ ಅವತ್ತು ಮಾತ್ರ ಮಕ್ಕಳಿಗೆ ಸ್ವತಂತ್ರ, ಅವತ್ತು ಮಾತ್ರ ಇಡೀ ಜಗತ್ತಿಗೆ ಸ್ವತಂತ್ರ. ಕಣ್ಣನ್ನು, ಪ್ರಪಂಚದ ಜ್ಞಾನವನ್ನು ನೋಡದೇ ಇರುವಂಥ ಮಗು, ಕಣ್ಣನ್ನು ಅಂದರೆ ಇನ್ನೂ ತನ್ನ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ಅಷ್ಟು ಅಂದರೆ ಮೆಚುರಿಟಿ ಇಲ್ಲದೆ ಇರುವಂಥ ಮಕ್ಕಳು ಯಾವತ್ತು ಬಂದು ಸ್ವತಂತ್ರವಾಗಿ ತಮ್ಮ ನೋವನ್ನು, ಭಾವನೆಗಳನ್ನು, ತಮಗೇನಾದರೂ ಹೆಚ್ಚು ಕಡಿಮೆ ಆದಾಗ ಹೇಳ್ಕೊಳ್ಳೋ ಅಂಥ ವಾತಾವರಣನ ನಾವು ಸೃಷ್ಟಿ ಮಾಡಿದಾಗ ಮಾತ್ರ ಒಳ್ಳೆಯ ಜಗತ್ತನ್ನು, ಒಳ್ಳೆಯ ವಾತಾವರಣವನ್ನು, ಸಮಾಜವನ್ನು ಕಟ್ಟಕ್ಕೆ ಆಗತ್ತೆ. ಮುಗ್ಧ ಮಕ್ಕಳನ್ನು ರಕ್ಷಣೆ ಕೊಡೋ ಅಂಥದ್ದು ಆದ್ಯತೆ ಆಗಬೇಕು. ಶಿಕ್ಷಕರು ಮತ್ತು ಶಿಕ್ಷಕಿಯರಿಬ್ಬರಿಗೂ ಕೂಡ ಮುಗ್ಧ ಮಕ್ಕಳನ್ನು ರಕ್ಷಣೆಯನ್ನು ಮಾಡುವಂಥ ವಾತಾವರಣವನ್ನು ನೀವು ಶಾಲೆಗಳಲ್ಲಿ ಸೃಷ್ಟಿ ಮಾಡಿದಾಗ ಮಾತ್ರ ನಿಮ್ಮ ಶಿಕ್ಷಕ ವೃತ್ತಿಗೆ ನೀವು ನ್ಯಾಯವನ್ನು ಕೊಟ್ಟಂಗಾಗತ್ತೆ, ನ್ಯಾಯವನ್ನು ಕೊಟ್ಟಂಗಾಗತ್ತೆ. ಇದು ಒಂದು ತಪಸ್ಸು ಮಾಡುವಂಥ ಜಾಗ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುವಂಥ ಜಾಗ. ಒಂದು ಋಷಿಗಳು ಆ ಕಾಲದಲ್ಲಿ ಜ್ಞಾನವನ್ನು ಧಾರೆ ಮಾಡಬೇಕು ಅಂತಂದರೆ ಒಂದು ವಾತಾವರಣ ಇಡ್ತಾ ಇದ್ರು, ಹೌದಲ್ವಾ? ಗುರುಕುಲ ಅಂತ. ಆ ಗುರುಕುಲದಲ್ಲಿ ಯಾವಾಗಲೂ ಜ್ಞಾನದ ಹಸಿವಿರಬೇಕಾಗಿತ್ತು. ಯಾವ ಹಸಿವಿರ್ತಾ ಇತ್ತು? ಋಷಿಗಳು ಇರುವಂಥ ಜಾಗದಲ್ಲಿ, ಗುರುಕುಲದಲ್ಲಿ ಜ್ಞಾನದ ಹಸಿವಿರ್ತಾ ಇತ್ತು. ನೀವು ಕೂಡ ಅಂಥ ವಾತಾವರಣ ಭವಿಷ್ಯದ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಹೆಣ್ಮಗು ಶೋಷಿತಳಾಗ್ತಾಳೆ ಅಂದರೆ ಅವತ್ತಲ್ಲಿ ಬಲಾತ್ಕಾರ ಯಾರಿಂದ ಆಗಿರುತ್ತೆ? ಗಂಡು ಮಕ್ಕಳಿಂದ ಆಗಿರುತ್ತೆ. ಗಂಡು ಮಕ್ಕಳಿಗೂ ನೀವು ಒಳ್ಳೆ ಬುದ್ಧಿಯನ್ನು, ಸಂಸ್ಕಾರವನ್ನು, ಭಯವನ್ನು, ಸಂಸ್ಕಾರ ಹೆಣ್ಮಕ್ಳಿಗೆ ಕಲಿಸ್ಬೇಕಾಗಿಲ್ಲ, ಗಂಡು ಮಕ್ಕಳಿಗೂ ಕೂಡ ಕಲಿಸ್ಬೇಕಾಗಿರುವಂಥ ಜಗತ್ತನ್ನು ಸೃಷ್ಟಿ ಮಾಡಿ. ತಾರತಮ್ಯ ಬೇಡ. ನಾವು ಅದನ್ನೇ ಓದ್ತಾ ಬಂದ್ರಿ. ಸಾವಿತ್ರಿಬಾಯಿ ಫುಲೆ ಅವರು ಸಮಾನತೆಯ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿದ್ರು. ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಬಾರ್ದು, ಸಮಾನತೆ, ಇಬ್ಬರೂ ಸಮಾನರು. ಒಬ್ಬರಿಗೆ ನೋವಾಗುವಂಥ ಸಂಗತಿಯನ್ನು, ಒಬ್ಬರಿಗೆ ಹಿಂಸೆ ಮಾಡುವಂಥ ಸಂಗತಿಯನ್ನು, ಮುಜುಗರ ಮಾಡುವಂಥ ಸಂಗತಿಯನ್ನು ಗಂಡು ಮಕ್ಕಳು ಕೂಡ ಮಾಡಬಾರ್ದು ಅನ್ನುವಂಥ ಚರಿತ್ರೆನ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ನೀವು, ನಾವು, ಅದರಲ್ಲಿ ವಿಶೇಷವಾಗಿ ಶಿಕ್ಷಕಿಯರು ಹೆಚ್ಚಿನ ಪಾಲನ್ನು ವಹಿಸಬೇಕು ಅಂತ ಇವತ್ತು ನಾನು ಭಾಳ ಕಳಕಳಿಯಿಂದ, ನೋವಿಂದ ಕೂಡ ಹೇಳ್ತೀನಿ. ಎಷ್ಟೋ ಜನ ಮುಗ್ಧ ಮಕ್ಕಳು ಹೇಳ್ಕೊಳಕ್ಕಾಗದೆ ಭಾಳ ಹಿಂಸೆಗೆ ವರ್ಷಾನ್ಗಂಟ್ಲೆ ಆ ಹಿಂಸೆನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಮುಕ್ತವಾಗಿ ಮಕ್ಕಳ ಹತ್ರ ಶಾಲೆಯ ವಾತಾವರಣದಲ್ಲಿ ಏನೆಲ್ಲ ನೋವುಗಳಿದ್ರೂ ಕೂಡ ಹೇಳ್ಕೊಳಕ್ಕಾಗದೆ ಪರಿತಪಿಸ್ತಾ ಇರ್ತಾರೆ. ಸೂಕ್ಷ್ಮವಾಗಿರುವಂಥ ಮನಸ್ಥಿತಿಯಲ್ಲಿರೋ ಮಕ್ಕಳನ್ನು, ಅವರಿಗೆ ಆಗ್ತಾ ಇರೋವಂಥ ನೋವನ್ನು, ಅವ್ರನ್ನ ಬರೀ ವಿದ್ಯೆಯನ್ನು ಕಲಿಸ್ಬಿಟ್ರೆ ಜೀವನ ನಡೆದೋಗಲ್ಲ. ಎಷ್ಟೊಂದು ಅವರು ವಿದ್ಯಾವಂತರಾಗಿದ್ರೂ ಕೂಡ ಎಷ್ಟು ತಿಳುವಳಿಕೆ ಬೇಕು, ಜ್ಞಾನ ಬೇಕು, ವಿಚಾರವಂತಿಕೆ ಬೇಕು, ಸಮಾಜವನ್ನು ಕಟ್ಟುವ ಎಲ್ಲ ಗುಣಲಕ್ಷಣಗಳನ್ನು ಕಳಿಸುವಂಥ ನೀವು ಶಿಕ್ಷಕಿಯರಾಗಬೇಕು ಅಂತ ನಾನು ನಿಮ್ಮನ್ನು ಆರಾಧಿಸ್ತೀನಿ. ಈ ವೃತ್ತಿಯನ್ನು ಆರಾಧಿಸ್ತೀನಿ. ನಾನು ದೇವ್ರ ಪೂಜೆಗಿಂತ ನನ್ನ ಕೆಲಸನ ನಾನು ಆರಾಧಿಸ್ತೀನಿ. ಅದು ನನ್ನ ಗುರು ಹಿರಿಯರು ಮತ್ತು ನನ್ನ ಶಿಕ್ಷಕರು ನನಗೆ ದಾರೆ ಎರೆದಿರುವಂಥ ವಿದ್ಯೆ. ನಾನು ನನ್ನ ಶಿಕ್ಷಕಿಯರನ್ನ ಉನ್ನತ ಸ್ಥಾನದಲ್ಲಿ ಇಡ್ತೀನಿ. ನನ್ನ ತಂದೆ ತಾಯಿಯಷ್ಟೇ ಅವರು. ನನ್ನ ತಂದೆಯ ಅನುಪಸ್ಥಿತಿಯಲ್ಲಿ, ನನ್ನ ತಂದೆಯವರು ನಮಗೆ ಸಮಯ ಕೊಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ, ನನ್ನ ತಾಯಿ ಅಂಥ ವಿದ್ಯಾಭ್ಯಾಸವನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ಗುರು ಹಿರಿಯರು, ಶಿಕ್ಷಕರು ಈ ಮಟ್ಟಕ್ಕೆ, ಈ ರೀತಿಯ ಆಲೋಚನೆಯಿಂದ ನಾನು ಬದುಕಬೇಕು ಅನ್ನೋವಂಥ ತಿಳುವಳಿಕೆ, ಜ್ಞಾನ ನನಗೆ ನನ್ನ ಗುರುಗಳಿಂದ, ನಿಮ್ಮ ಹಾಗೆ ಶಿಕ್ಷಕಿಯರಿಂದ ನನ್ನನ್ನು ತಿದ್ದಿದ್ದಾರೆ. ಅವರಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋವಂಥದ್ದು ಅವರಿಗೆ ಸದಾಕಾಲ ನಾನು ಯಾವತ್ತಿದ್ರೂ ಇಂಥ ವೇದಿಕೆಗಳು ನಿಂತಾಗ ಒಂದು
ನಾನು ಗುರು ಪ್ರಣಾಮಗಳು ಅಂದರೆ ಅವರಿಗೆ ನನ್ನ ವಂದನೆ, ಮನಸ್ಫೂರ್ತವಾಗಿ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಅವ್ರು ರಿಟೈರ್ಡ್ ಆಗಿರ್ಬೋದು ಟೀಚರ್ಸ್, ಆದರೂ ಕೂಡ ಅವ್ರ ಹೆಸರು ಮರ್ತಿರ್ಬೋದು, ಆದರೆ ನಾನು ಶಾಲಾ ವ್ಯವಸ್ಥೆಯಿಂದ ಅದಾದಮೇಲೆ ಈ ದಿನದವರೆಗೂ ಕೂಡ ನನಗೆ ಇಂಥ ತಿಳುವಳಿಕೆಯನ್ನು ಕೊಟ್ಟಿರುವಂಥ ನನ್ನ ಗುರುಗಳನ್ನ ಆರಾಧಿಸ್ತಾನೇ ಇರ್ತೀನಿ ಅಂತ ಹೇಳ್ತಾ, ನನ್ನಾಗೆ ನಿಮ್ಮ ಎಲ್ಲ ಸ್ಟೂಡೆಂಟ್ಸು ಅದೇ ರೀತಿ ನಿಮ್ಮನ್ನು ಆರಾಧಿಸ್ಬೇಕಂದ್ರೆ ನೀವು ಯಾವ ರೀತಿ ನಿಮ್ಮ ಚಿಂತನೆ ಇರಬೇಕು, ಆಲೋಚನೆ ಇರಬೇಕು. ನನ್ನ ಆದಿಯಾಗಿ ಅವ್ರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಅವರ ವೃತ್ತಿ ಡಾಕ್ಟರ್ ಆಗಿರಲಿ, ಲಾಯರ್ ಆಗಿರಲಿ, ಯಾವುದೇ ಸೇವೆಯನ್ನು ಮಾಡಲಿ, ಆದರೆ ನಿಮ್ಮನ್ನು ಆರಾಧಿಸುವಂಥ ಒಂದು ಆಲೋಚನೆ ಆ ಮಕ್ಕಳಲ್ಲಿ ಬರಬೇಕಂದ್ರೆ ನಿಮ್ಮಲ್ಲಿ ಪರಿವರ್ತನೆ ಆಗಬೇಕು. ನೀವು ಯಾವುದೇ ಸಂಘಟನೆ ಮಾಡಿ ನನಗೆ ಬೇಜಾರಿಲ್ಲ, ನಿಮ್ಮ ಸಂಘಟನೆಗೆ ಖಂಡಿತ ಪ್ರೋತ್ಸಾಹ ಕೊಡೋಣ. ನೀವು ಯಾವುದೇ ಸಂಭ್ರಮವನ್ನು ಆಚರಣೆ ಮಾಡಿ ನನಗೆ ಬೇಜಾರಿಲ್ಲ, ಖುಷಿ ಪಡಬೇಕು. ಎಲ್ಲಿ ಸಂಭ್ರಮವಿರುತ್ತೆ, ಎಲ್ಲಿ ಕನಸಿರುತ್ತೆ, ಆ ಕನಸು ಯಶಸ್ಸಾಗೋದಕ್ಕೆ ತಪಸ್ಸಿರುತ್ತೆ. ಯಾವುದೇ ಕನಸು ಅದನ್ನು ಯಾವುದೋ ಒಂದು ಕನಸಿಲ್ಲದೆ ಇರೋವಂಥ ಜೀವನ ಅಲ್ಲ. ಕನಸು ಇರಬೇಕು, ಸಂಭ್ರಮ ಇರಬೇಕು. ಸಂಭ್ರಮ ಇದ್ರೇ ನಾವು ಹೊಸ ಜಗತ್ತನ್ನು ನೋಡೋಕ್ಕಾಗತ್ತೆ, ಹೊಸ ಪ್ರಯತ್ನವನ್ನು ಮಾಡೋಕ್ಕಾಗತ್ತೆ, ಸಾಧನೆಯನ್ನು ಮಾಡೋಕ್ಕಾಗತ್ತೆ. ಅಂಥ ಸಾಧನೆ ಬಹಳ ಜನ ಹೆಣ್ಮಕ್ಳು ಮಾಡಿದ್ದಾರೆ, ಬಹಳ ಸ್ವಲ್ಪ ಜನ ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿದ್ದಾರೆ. ಶಿಕ್ಷಕರು ಯಾವತ್ತೂ ಕೂಡ ಹೆಸರು ಮಾತ್ರ ಇರಲ್ಲ, ಆದರೆ ಶಿಕ್ಷಕರು ಶಿಕ್ಷಕಿಯರು ಅಂತ ನಿಮ್ಮನ್ನು ಎಲ್ಲ ಇದರಲ್ಲೂ ಕೂಡ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂದರೆ ತ್ರಿಮೂರ್ತಿಗಳಿಗೆ ಹೋಲಿಸ್ತಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂದರೆ ನಿಮ್ಮ ಶಕ್ತಿ ಏನು, ನಿಮ್ಮ ಸಾಧನೆ ಏನು, ನಿಮ್ಮ ಗೌರವ ಏನು, ಯಾವತ್ತೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವಂಥ ನೀತಿಯಲ್ಲಿ ನಾವು ನಡೆಯುವಂಥವ್ರು ಆಗಬೇಕು. ಇದನ್ನು ನನ್ನ ಗುರುಗಳು ನನಗೆ ಶಿಕ್ಷಣವಾಗಿ ದಾರಿ ಎರೆದಿದ್ದಾರೆ, ಅವರ ಜ್ಞಾನವಾಗಿ ನನಗೆ ದಾರಿ ಎರೆದಿದ್ದಾರೆ. ನನ್ನ ಕೆಲಸನೇ ನನಗೆ ದೇವರು. ನಾನು ಏನು ಕೆಲಸ ಮಾಡ್ತೀನಿ ಅದು ನನ್ನ ದೇವರು. ನನ್ನನ್ನು ನಂಬಿರುವಂಥವರೇ ನನಗೆ ದೇವರು. ನನ್ನನ್ನು ಯಾರು ನಂಬ್ತಾರೆ ಅವರಿಗೆ ಮೋಸ ಆಗದೆ ಇರೋಂಗೆ, ಅವ್ರು ಯಾವತ್ತೂ ಯಾರ ಮುಂದೆನೂ ತಲೆ ಬಗ್ಗಿಸ್ದೇ ಇರೋಂಗೆ ನಾನು ಕೆಲಸ ಮಾಡುವಂಥದ್ದೇ ನನ್ನ ಸಾಧನೆ. ನಾನು ಪೂಜೆ ಮಾಡದೇ ಇರ್ಬೋದು, ನಾನು ದೇವಸ್ಥಾನಕ್ಕೆ ಕರೆದ್ರೆ ಹೋಗದೇ ಇರ್ಬೋದು, ಕಾರ್ಯಕ್ರಮಗಳಿಗೆ ಕರೆದೆ ಭಾಗಿಯಾಗದೇ ಇರ್ಬೋದು, ಆದರೆ ನನ್ನ ಕೊನೆಯ ಪ್ರಯತ್ನ ಏನಾಗಿರುತ್ತೆ, ನನಗೆ ಸಿಕ್ಕ ಕಾಲಾವಕಾಶದಲ್ಲಿ ನನ್ನ ಸಾಧನೆ ಏನು, ನನ್ನ ಗುರಿ ಏನು, ನಾನು ನನ್ನ ಕ್ಷೇತ್ರಕ್ಕೆ ಎಷ್ಟು ಆಸ್ತಿ ಆಗಿದ್ದೀನಿ, ಯಾವ ರೀತಿ ಆಗಿದ್ದೀನಿ ಅನ್ನೋವಂಥದ್ದೇ ನನ್ನನ್ನು ಪ್ರಶ್ನೆ ಆಗಿ ಕಾಣ್ತಾ ಇರುತ್ತೆ. ಎಷ್ಟೊಂದು ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಶಿಕ್ಷಕಿಯರಲ್ಲಿ ಮತ್ತು ಶಿಕ್ಷಕರಲ್ಲಿ ಪದೇ ಮನವಿ ಮಾಡ್ತೀನಿ. ಯಾವುದೇ ಶಾಲೆಯ ವಾತಾವರಣನ ಹದಗೆಡದೇ ಇರೋಂಗೆ ನೋಡ್ಕೋಬೇಕು. ತಕ್ಕ ಮಟ್ಟಿಗೆ ತಂದೆ ತಾಯಿಗಳ ಜೊತೆ ಒಳ್ಳೆಯ ರೀತಿಯ ಒಡನಾಟವನ್ನು ಇಟ್ಕೋಬೇಕು. ಶಾಲಾ ವ್ಯವಸ್ಥೆ ಮತ್ತು ಪ್ರೌಢ ವ್ಯವಸ್ಥೆಗೆ, ನೀವು ಪ್ರಾಥಮಿಕ ವ್ಯವಸ್ಥೆಯಲ್ಲಿರುವಂಥ ಪ್ರೌಢ ವ್ಯವಸ್ಥೆಗೆ ಬಂದಾಗ ಮಕ್ಕಳಿಗೆ ಯಾವ ಜ್ಞಾನವನ್ನು ತಿಳಿಸ್ಬೇಕು, ಯಾವ ರೀತಿಯ ವಿಚಾರವಂತಿಕೆಯನ್ನು ಅವರಿಗೆ ತಿಳಿಸ್ಬೇಕು, ಮತ್ತು ಎಲ್ಲ ಪುಸ್ತಕದಲ್ಲಿ ಇರುತ್ತೆ, ಆದರೆ ತಲೆಯಲ್ಲಿ ಏನೂ ಇರಲ್ಲ. ಅದನ್ನು ತುಂಬಿಸುವಂಥ ಪ್ರಯತ್ನ ಮಾಡಿ. ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಪ್ರಯತ್ನ ಒಂದು ಹೆಜ್ಜೆ ನಾವು ಪ್ರಯತ್ನ ಮಾಡಿದ್ರೆ ಸುಧಾರಣೆಗಳಾಗತ್ತೆ ಅನ್ನುವಂಥದ್ದು ಒಂದು ಕಳಕಳಿ ನನಗೆ, ಕಳಕಳಿ. ಸೊ ಅಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆ ನನ್ನ ಕ್ಷೇತ್ರದಿಂದ ಶುರುವಾಗಲಿ ಮತ್ತು ಇಡೀ ರಾಜ್ಯವನ್ನು ಮುಟ್ಲಿ ಅನ್ನುವಂಥ ಒಂದು ಆಶಾದಾಯಕವಾಗಿರುವಂಥ ಭಾವನೆ. ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕಿಯರನ್ನು ನೋಡಿ ಬಹಳ ಖುಷಿಯಾಗಿದೆ ನನ್ನ ಮನಸ್ಸಿಗೆ. ಇದು ಯಾರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಗೌರವವನ್ನು ಸೂಚಿಸುವಂಥ ಲಕ್ಷಣ ಕಾಣ್ತಾ ಇದೆ. ಅದರಿಂದ ನೀವೆಲ್ಲನೂ ಅವರಷ್ಟೇ ಗೌರವವನ್ನು ಸಂಪಾದಿಸುವಂಥ ಗೌರವಕ್ಕೆ ಅರ್ಹರು ಅಂತ ಹೇಳ್ತಾ ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಕ್ಕಳಿಗೆ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ, ಸಂಸ್ಕಾರವನ್ನು ಕೊಡ್ತಾ, ಒಂದು ಹೆಣ್ಮಗು ನೋವು ತಿಂತಾ ಇದೆ ಅಂದರೆ ಆ ವಾತಾವರಣದಲ್ಲಿ ಆ ಹೆಣ್ಮಗುಗೆ ನೋವು ಕೊಡುವಂಥವ್ರು, ಆ ಹೆಣ್ಮಗುನ ಮಾನಸಿಕವಾಗಿ ಹಿಂಸಿಸುವಂಥವ್ರು ಆ ವಾತಾವರಣದಲ್ಲಿ ಇದ್ದಾರೆ ಅನ್ನೋ ಅರ್ಥ ಅಲ್ವಾ. ಅಂಥ ವಾತಾವರಣದಿಂದ ಹೊರಗಡೆ ತರಬೇಕು ಅಂದರೆ ಎಂಥ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಒಂದೇ ಸಮಾನ ಆಲೋಚನೆಗಳಿಂದ, ವಿಚಾರವಂತಿಕೆಯಿಂದ ಮುಂದೆ ನಡೆದಾಗ ಮಾತ್ರ ಭವ್ಯವಾದ ಭಾರತವನ್ನು ಕಟ್ಟಬೇಕು ಅಂತ ಯಾವಾಗೂ ಹೇಳ್ತಾ ಇರ್ತಾರೆ. ಭವ್ಯ ಭಾರತವನ್ನು ಕಟ್ಟೋಣ, ಭವ್ಯ ಭಾರತವನ್ನು ಕಟ್ಟೋಣ ಅಂತ. ಭವ್ಯ ಭಾರತ ಕಟ್ಟಕ್ಕೆ ಆಗಲ್ಲ, ನಾವು ವಾತಾವರಣದಿಂದ ಸೃಷ್ಟಿ ಮಾಡೋಕ್ಕೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ, ಎಷ್ಟು ಜನ ನಾನು ನಿಮ್ಮನ್ನು ನೀವು ವಿದ್ಯೆಯಲ್ಲಿ ಭಾಳ ವಿಚಾರವಂತರಿರೋದ್ರಿಂದ ಎಲ್ಲರನ್ನೂ ನಾವು
ಜ್ಞಾನ ದೇವತೆಗೆ ಹೋಲ್ಸಕ್ಕಾಗಲ್ಲ, ನಿಮ್ಮನ್ನು ಮಾತ್ರ ಜ್ಞಾನ ದೇವತೆಗೆ ಹೋಲ್ಸಕ್ಕಾಗತ್ತೆ, ಜ್ಞಾನ ದೇವತೆಗೆ ಹೋಲ್ಸಕ್ಕಾಗತ್ತೆ ಅಂಥವ್ರು ನೀವು ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಬಿಸ್ನೆಸ್ ಮ್ಯಾನ್ನ ದುಡ್ಡಿದ್ದಾರೆ ಅಂತ ಹೇಳ್ತಾರೆ, ಲಕ್ಷ್ಮಿ ಇದ್ದರೆ ಇವತ್ತು ಇರುತ್ತೆ, ನಾಳೆ ಹೊರಟೋಗುತ್ತೆ. ಆದರೆ ಜ್ಞಾನ ದೇವತೆ ಯಾರಿಗೆ ಒಲಿತಾರೆ ಅವ್ರು ಇರೋವ್ರಿಗೂ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಒಂದು ಕದಿಯೋಕ್ಕೆ ಆಗಲ್ಲ. ಅಂಥ ಶಕ್ತಿ ನಿಮ್ಮಲ್ಲಿದೆ. ಅಂಥ ಸ್ಟೂಡೆಂಟ್ಸ್ನ ನೀವು ಬೆಳೆಸಿ ಅವ್ರನ್ನ ಮುಂದಕ್ಕೆ ತನ್ನಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ, ಈ ದಿನ ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ನನಗೆ ನಿಮ್ಮ ಮಧ್ಯೆ ಈ ಕಾರ್ಯಕ್ರಮನ ಹಂಚ್ಕೊಂಡಿದ್ದಕ್ಕೆ, ಈ ವೇದಿಕೆಯಲ್ಲಿ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದೆ. ನಾನು ಇನ್ನೆಲ್ಲೂ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನ ಹೇಳಲಿಕ್ಕಾಗಲ್ಲ. ಯಾಕೆ ಹೇಳಲಿಕ್ಕಾಗಲ್ಲ ಅಂದರೆ, ನೀವೊಂದು ಎಜುಕೇಷನಿಸ್ಟ್ ಅಂತ ಹೇಳ್ಬೋದು, ವಿಚಾರವಂತರು ಅಂತ ಹೇಳ್ಬೋದು, ಜ್ಞಾನವಂತರು ಅಂತ ಹೇಳ್ಬೋದು. ನಿಮ್ಮಲ್ಲಿ ನಾನು ನನ್ನ ಭಾವನೆಗಳನ್ನು ಹಂಚ್ಕೊಂಡ್ರೆ ಬೆಲೆ ಇದೆ. ಇನ್ನೆಲ್ಲೂ ಈ ಭಾವನೆಗಳನ್ನು ಹಂಚ್ಕೊಂಡ್ರೆ ಅದು ಬೆಲೆ ಆಗಲ್ಲ, ಅರ್ಥ ಇರಲ್ಲ. ಅದರಿಂದ ಇವತ್ತು ನಾನು ಮನಸ್ಸು ಬಿಚ್ಚಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀನಿ. ಆ ಸೂಕ್ಷ್ಮತೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೇದಿಕೆಯ